ಮಧು, ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಲಾಫಿಂಗ್ ಕ್ಲಬ್ ಅನ್ಕೊಂಡಿದ್ಯಾ? ಲಾಫಿಂಗ್ ಕ್ಲಬ್ ಅನ್ಕೊಂಡಿಲ್ಲ, ಬಟ್ ಈ ಮನೆನ ಲಾಫಿಂಗ್ ಕ್ಲಬ್ ಮಾಡ್ಕೊಂಡಿದ್ದೀನಿ. ಮಿಸ್ಟರ್ ಜಾನಿ. ಜಾನಿ ಸಾರಿ ಜಾನಿ, ಒಂದು ಕ್ವಶನ್ ಕೇಳಲ್ಲ? ಕೇಳಿ. ಒಬ್ಬ ಗಂಡಸಾಗಿ ಮನೇಲಿ ಇರ್ತಿರಲ್ಲ, ಬೇಜಾರಾಗಲ್ವಾ? ರೇ, ನನ್ ಮನೇಲಿ ನಾನಿದ್ರೆ ನನ್ಗೆ ಯಾಕೆ ಬೇಜಾರಾಗ್ಬೇಕು? ಜಾನಿ, ಅವ್ರು ಹೇಳಿದ್ ಹಾಗಲ್ಲ. ಕೆಲಸ ಮಾಡದೆ ಮನೇಲಿ ನಾಲಾಯಕಾಗಿ ಯಾಕೆ ಕೂತಿದ್ದೀರಾ ಅಂತ. ಮಧುರವ್ರೆ, ಗಂಡ ಹೆಂಡ್ರ ವಿಷಯನ ಥರ್ಡ್ ಪಾರ್ಟಿ ಮುಂದೆ ಹೇಳಬಾರ್ದು. ಗೌಡ್ರೆ, ನೀವು ಮೂರನೇವ ಅನ್ನೋದನ್ನ ಮರ್ತು ಬಿಟ್ರಾ? ಮಧುರವ್ರೆ, ನನ್ನೇ ಥರ್ಡ್ ಪಾರ್ಟಿ ಅನ್ಬಿಟ್ರಿ. ಈಗ ಅಂದಾಗೋಗ್ಬಿಟ್ಟಿದೆ, ನೀವೆಷ್ಟು ಬೇಜಾರು ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಬಿಡಿ. ಮಧು, ನಾನು ಏನಾದ್ರು ಸ್ವಲ್ಪ ಪರ್ಸ್ನಲ್ ಮಾತಾಡೋದು. ಅದಕ್ಕೇನಂತೆ ಕ್ರಿಶ್, ಮಾತಾಡು. ಪರ್ಸ್ನಲ್ ಅಂತ ಹೇಳಿದೆ. ಓಕೆ, ಅರ್ಥ ಆಯ್ತು. ನಿಮ್ಮಿಬ್ರಿಗೂ ಅರ್ಥ ಆಗಿಲ್ವಾ? ನಮಗೂ ಹೊಸ ಇಂಗ್ಲಿಷ್ ಬರ್ತದೆ ನೀ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಕನ್ನಡದಲ್ಲಿ ಹೇಳಿದ್ದು. ಅರ್ಥ ಆದ್ಮೇಲೂ ಯಾಕೆ ಇಲ್ಲೇ ಇದ್ದೀರಾ? ಶಟ್ ಯುವರ್ ಮೌತ್ ಆ್ಯಂಡ್ ಗೆಟ್ ಲಾಸ್ಟ್. ಹಲೋ, ನಾನೀಗ ಇಂಗ್ಲೀಷಲ್ಲಿ ಹೇಳಿದ್ದು. ಕ್ರಿಶ್, ನೀನೇನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತಿದ್ದೆ, ಅದೇನು ಅಂತ ಹೇಳು. ಮಧು, ನಾನು ಕಾಲೇಜಲ್ಲಿ ನೀನು ಹಿಂದೆ ಸುತ್ತಿ ಸುತ್ತಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಹೃದಯದಲ್ಲಿ ವಾಸಿ ಆಗದರಷ್ಟು ದೊಡ್ಡ ಗಾಯ ಆಗೋಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ಯಾಕೆ ನೆನ್ಸ್ಕೊತಿದ್ಯಾ? ಜಸ್ಟ್ ಲೀವ್ ಇಟ್. ಬಟ್ ಐ ಲವ್ ಇಟ್. ಮಧು, ನಾನೇನೋ ನಿನ್ನ ಹತ್ರ ಕೇಳ್ತೀನಿ, ನಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡು. ಅದೇನು ಅಂತ ಕೇಳು, ನಾನು ನಡೆಸ್ಕೊಡ್ತೀನಿ. ಇದು ನಿನ್ನ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ನೀನು ನಡ್ಸ್ಕೊಡ್ತೀನಿ ಅಂತ ಮಾತು ಕೊಡು, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನೇನೇ ಕೇಳಿದ್ರು ನಡೆಸ್ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಏನಾಯ್ತ್ರಿ? ಯಾಕ್ರಿ ಈಗ ಹೇಳ್ತಿದ್ದೀರಾ? ಅಲ್ಲೇ ಅಪ್ಪನವ್ರೆ, ಮಧುರವ್ರು ಅವ್ನ ಜೊತೆಗಿರೋದನ್ನ ನೋಡ್ತಾ ಇದ್ರ ಖಾಲಿಯಾಗಿರೋ KRS ನಮಗೆ ಬಿದ್ದು ಸತ್ತೋಗ್ಬಿಡ್ಬೇಕು ಅನಿಸ್ತಾ ಇದೆ. ಈ ಗೌಡ್ರೆ, ಮಧು ನನ್ನ ಹೆಂಡ್ತಿನೋ ನಿಮ್ಮ ಹೆಂಡ್ತಿನ್ರಿ? ಅಲ್ಲೇ ಅಪ್ಪನವ್ರೆ, ಎಂತ ಮಾತು ಅಂತ ಆಡ್ತಾ ಇದ್ರಿ, ಈಗ ಯಾಕೆ ಅನುಮಾನ? ಮತ್ತಿನ್ನೇನ್ರಿ, ನಾನೇ ಅವಳ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಿಲ್ಲ, ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಅಲ್ಲೇ ಅಪ್ಪನವ್ರೆ, ಮಧುರವ್ರು ನಿಮಗೆ ಎಂಡ್ರಾದ್ಮೇಲೆ ನನಗೂ ಎಂಡ್ರ ತರ ತಾನೆ. ಗೌಡ್ರ, ಅಣ್ಣಪ್ಪನವ್ರೆ, ನಾ ಎವಳಂತ ಹೊಸಿ ಕೇಳಿಸ್ಕೊಳ್ಳಿ, ಸರಿಕ್ಕಂತ ಮ್ಯಾಲ ಕೇರ್ ಬಿಡ್ಬೇಡಿ. ನೋಡಿ, ನನಗೂ ಎಂಡ್ರವಳೆ, ಎಂಡ್ರದವ ಗಂಡನ ಕಣ್ಣನ ಮುಂದೆ ಬ್ಯಾರೆಯವ್ರ ಜೊತೆಗೆ ಮಾತಾಡೋದು ಓಡಾಡೋದು ಮಾಡಿದ್ರೆ ಎಷ್ಟು ಕುರಿತದ ಅಂತ ನನಗೂ ಗೊತ್ತಾಯ್ತದೆ ಎಂದಿ. ಏನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ಅದು ನನಗೂ ಗೊತ್ತಾಯ್ತಲ್ಲ ಅಣ್ಣಪ್ಪನವ್ರೆ. ಗೌಡ್ರೆ, ಈ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಆ ಕ್ರಿಶ್ಗೆ ಚೆನ್ನಾಗಿ ಬಾರಿಸ್ಬೇಕು. ಅಣ್ಣಪ್ಪನವ್ರೆ, ತಪ್ಪು ಮಾಡ್ತಾ ಇದಾರಿ. ಒಡೆಯೋದ್ರಿಂದ ಬಡಿಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಇನ್ನೇನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ನನಗೂ ಗೊತ್ತಾಯ್ತಾ ಇಲ್ಲ ಅಣ್ಣಪ್ಪನವ್ರೆ. ಆದ್ರೂ ಮಧು ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅಂದ್ಕೊಂಡಿರ್ಲಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.